ಅವರ ಜಮೀನಿನಲ್ಲೇ ಬಂದು ಅವರ ಅಡಿಕೆ ತೋಟದಲ್ಲಿ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಆ ವ್ಯಕ್ತಿನ ಪರಿಚಯ ಮಾಡಿಸ್ತೇನೆ ನಾನು ಇವತ್ತು. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್. ಸೊ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ. ನನ್ನ ಹೆಸರು ಅಜಯ್ ಅಂತಂದೇಳಿ, ಮೂಲತಃ ಹೊನ್ನೇನಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಒಬ್ಬ ವ್ಯಕ್ತಿ ಒಂದು ಸೋರ್ಸ್ ಅಂದ್ರೆ ಒಂದು ಇನ್ಕಮ್ ಸೋರ್ಸ್ ಅನ್ನ ನಂಬಿಕೊಳ್ಳದೆ ಸೊ ಅನೇಕ ರೀತಿಯಲ್ಲಿ ಮಲ್ಟಿಪಲ್ ಆಗಿ ಯೋಚನೆ ಮಾಡಿ ಉದ್ಯೋಗದ ಜೊತೆಗೆ ಆ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಸವಾಲನ್ನ ತೆಗೆದುಕೊಂಡು ಬೆಳೆದಂತಹ ವ್ಯಕ್ತಿಯ ಪರಿಚಯವನ್ನ ನಾನು ಇವತ್ತು ಮಾಡಿಸ್ಲಿಕ್ಕೆ ಬಂದಿದ್ದೇನೆ. ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ನಾವಿವತ್ತು ಒಬ್ಬ ಪ್ರಗತಿಪರ ರೈತ ಯಾವ ರೀತಿ ಆಗ್ಬೋದು, ಒಬ್ಬ ಯುವಕ ಅನ್ನೋದ್ರ ಬಗ್ಗೆ ಮಾತಾಡಿಸ್ಲಿಕ್ಕೆ ಮತ್ತು ಒಬ್ಬರನ್ನ ಸಂದರ್ಶನ ಮಾಡ್ಲಿಕ್ಕೆ ಅವರ ತೋಟದಲ್ಲೇ ಮಾಡ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಸೊ ಅದ್ರ ಪ್ರಕಾರ ನಾ ಇಲ್ಲಿ ಬಂದಿದ್ದೇನೆ. ಸೊ ಇದು ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೇವೆ ಇವತ್ತು. ಆರೋಗ್ಯದ ಬಗ್ಗೆ ಒಂದು ಅನೇಕ ರೀತಿಯ ವಿಡಿಯೋಗಳನ್ನ ಮಾಡಿ ನಿಮ್ಮೆಲ್ಲರಿಗೂ ನಾನು ಇಷ್ಟು ದಿನ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಆದ್ರೆ ಸೊ ಇವತ್ತು ಒಂದು ಮಿನಿ ಬ್ಲಾಗ್ ಮಾಡೋದ್ರ ಮುಖಾಂತರ ಒಬ್ಬ ಪ್ರಗತಿಪರ ರೈತನ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಬನ್ನಿ ಆ ವ್ಯಕ್ತಿಯನ್ನ ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಮ ಬಗ್ಗೆ ಪರಿಚಯನ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಅಜಯ್ ಅಂತಂದೇಳಿ, ಮೂಲತಃ ಇಲ್ಲಿ ಹೊನ್ನೇನಹಳ್ಳಿ ಅಂತ ನಮ್ದು ಒಂದು ಸಣ್ಣ ಗ್ರಾಮ, 150 ಮನೆ ಇರೋಂಥದ್ದು. ಸೊ ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಬರುತ್ತೆ. ಬಟ್ ನಾವು ದಾವಣಗೆರೆಯಿಂದ 16 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸೊ ನಾವು ಈ ತೋಟನ ಸುಮಾರು 10 ವರ್ಷ, 2015ರಲ್ಲಿ ಈ ತೋಟನ ಸ್ಟಾರ್ಟ್ ಮಾಡಿದ್ದು. ಈ ತೋಟ ಸ್ಟಾರ್ಟ್ ಮಾಡ್ಬೇಕಾರೆ ಎಲ್ರೂ ಏನಿದು ಹೊಸ ಇದನ್ನ ಅಂದ್ರೆ ಹೊಸ ನಾನೇ ಸ್ಟಾರ್ಟ್ ಮಾಡಿದ್ದು ಈ ಅಡಿಕೆನ ಇಲ್ಲಿ ನಮ್ಮ ಏರಿಯಾದಲ್ಲಿ. ಅವಾಗ ಎಲ್ಲರೂ ಇವನ್ನೆಲ್ಲ ಇದ್ರಲ್ಲಿ ಆಗತ್ತಾ, ಅಡಿಕೆ ತೋಟ ಮಾಡಿದ್ರೆ ಆಗತ್ತಾ, ಸಕ್ಸಸ್ ಆಗತ್ತಾ ಅನ್ನೋದ್ರ ಬಗ್ಗೆ ನನ್ನ ಬಗ್ಗೆನೇ ಎಲ್ಲ ಜನ ಇದು ಮಾಡ್ತಾ ಇದ್ರು. ಸೊ ಇರ್ಲಿ ನೋಡೋಣ ಅಂತಂದೇಳಿ ನಾನು ಚಿಕ್ಕದಾಗಿ ಜಸ್ಟ್ ಒಂದ್ 2 ಎಕರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ 1250 ಗಿಡ ಇದಾವೆ. ಇದು ಸ್ಟಾರ್ಟ್ ಮಾಡಿ ಸುಮಾರು ನೀರ್ ಹೋಗ್ಬಿಡ್ತು ಒಂದ್ ಟೈಮು. ಅವಾಗೆಲ್ಲ ಜನನು ಬಹಳ ನನ್ನನ್ನ ಇದ್ರಾಗ ನೋಡ್ತಾ ಇದ್ರು. ಇವನ್ ಸುಮ್ನೆ ಹೇಳಿದ್ರೆ ಕೇಳಲಿಲ್ಲ, ಸುಮ್ನೆ ಇವನು ದುಡ್ಡು ಹೆಚ್ಚಿಗೆ ಆಗಿದಾವೆ, ಸುಮ್ನೆ ಏನೋ ಒಂದು. ನಾನು ಆಲ್ರೆಡಿ ಎಂಪ್ಲಾಯಿ, ನಾನು ಕರ್ನಾಟಕ ಆಂಟಿಬಿಟಿಕ್ಸ್ ಅಂತಂದೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾನು. ಇವನು ದುಡ್ಡು ಹೆಚ್ಚಿಗೆ ಆಗಿದಾವೆ, ಹಂಗಾಗಿ ಹಿಂಗೆಲ್ಲ ಮಾಡ್ತಿದ್ದೇನೆ ಅಂತಿದ್ರು. ಆದ್ರೂ ನಾನು ಛಲ ಬಿಡದೆ ಬೇರೆ ಕಡೆಯಿಂದ ಟ್ಯಾಂಕರ್ ತಗೊಂಬಂದು ನೀರೆಲ್ಲ ಹಾಕಿ ಸೊ ಅಡಿಕೆನ ಆ ಟೈಮಲ್ಲಿ ಉಳಿಸಿದ್ವಿ. ಸೊ ಈಗ ನನಗೆ 4 ವರ್ಷ ಆಯ್ತು. ಸುಮಾರು 8 ಲಕ್ಷ, 9 ಲಕ್ಷ, 10 ಲಕ್ಷ ಪ್ರತಿ ವರ್ಷನೂ ಇದೇ ತರನೇ ಅವರೇಜ್ ಆಗಿ ನನಗೆ ಈ ಅಡಿಕೆ ನಾನು ಕೇಣಿ ಕೊಡ್ತಾ ಇದ್ದೆ. ಸೊ ಈ ವರ್ಷ ತೂಕದ ಲೆಕ್ಕ ಕೊಡ್ಬೇಕು ಅಂತ ಇದ್ದೀನಿ. ಸೊ ಪ್ರತಿ ವರ್ಷನೂ ಅದೇ ಅವರೇಜ್ ಆಗಿ 8 ಲಕ್ಷ ಇನ್ಕಮ್ ಬರ್ತಾ ಇದೆ. ಅದಾದ್ಮೇಲೆ ನಂದು ಇದು ಒಂದೇನೇ ಅಲ್ಲ, ಇದನ್ನು ನಾನು ಫುಲ್ ಟೈಮ್ ಆಗಿ ಏನಿಲ್ಲ. ಸೊ ಇದು ಹೆಂಗಪ್ಪ ಅಂದ್ರೆ ಜಸ್ಟ್ ನಾನು ಈಗ ಅದೇ ಇವತ್ತು ರಜೆ ದಿನ ಬೆಳಗ್ಗೆ ಮಾರ್ನಿಂಗ್ ಬರ್ತೀನಿ. ಬೆಳಗ್ಗೆ ಇಲ್ಲೆಲ್ಲ ಅಡಿಕೆ ಜೊತೆ ತೆಂಗಿನ ಗಿಡ ಇದಾವೆ, ತೆಂಗಿನಕಾಯಿ ಆರ್ಸಂತೀನಿ. ಬೆಳಗಿದ್ದಾನೆ ನಮ್ದು ಕಾರ್ಯ ಸ್ಟಾರ್ಟ್ ಆಗುತ್ತೆ, ಬೆಳಗಿದ್ದಾನೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಕಡಿಮೆ ಅಂದ್ರೂ ಒಂದ್ 2-3 ದಿನ 2ರಿಂದ 3 ಕಾಯಿ ಬಿದ್ದೇ ಬೀಳ್ತವೆ. ಸೊ ಆ ಕಾಯಿನ ತಗೊಂಡ್ ಹೋಗಿದ್ರಿಂದ ಒಂದು ಮಿನಿಮಮ್ ಒಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಬೆಳಗ್ಗೆ. ಅಲ್ಲಿಂದ ಬೆಳಗ್ಗೆ ಮಾಮೂಲಿ ಎಲ್ಲ ಹೊಲ ಎಲ್ಲ ನೋಡಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಇಲ್ಲೊಬ್ರು ವರ್ಕರ್ ಇದಾರೆ, ಅವ್ರಿಗೆ ಕೂಡ ಎಲ್ಲ ಕೆಲಸ ಮಾಡಿಸ್ತೀನಿ. ಡ್ರಿಪ್ ಇದೆ, ತೋಟ ನೋಡ್ಕೊಂಡು ತೋಟದಾಗೆಲ್ಲ ಡ್ರಿಪ್ ನೀರ್ ಬರುತ್ತೆ. 3 ಬೋರ್ ಇದಾವೆ, ನಮ್ದೇ ಓನ್ TC ಇದೆ. ಸೊ ಎಲ್ಲ ನಾನು ಕಷ್ಟಪಟ್ಟು ಅಂದ್ರೆ ಏನಿಲ್ದಂಗೆ ಜೀರೋ, ನಾವು ಇಲ್ಲೇ ಕೊಂಡಜ್ಜಿಲ್ಲೇ ಓದಿದ್ದು ನಮ್ಮಮ್ಮ ತಂಗಿಯರ್ ಮನೇಲಿ. ಸೊ ಏನಿಲ್ದಂಗೆ ಜೀರೋ ಇಂದ ಇವತ್ತು ಏನೋ ನಮ್ ತಕ್ಕ ಮಟ್ಟಿಗೆ ಅತಿ ಲೆವೆಲ್ ಬೆಳೆದ ಇದ್ರು ಈ ಒಂದು ತೋಟ ಈಗ ನೋಡ್ತಿದ್ರಲ್ಲ, ಇದು ಒಂದು 2-2.5 ಎಕರೆ. ಸೊ ಆ ಕಡೆ ಫಸ್ಟ್ ಗೆ ತೋರಿಸಿದ್ವಲ್ಲ, ಅದೊಂದು 1.5 ಎಕರೆ, ಒಂದು 4 ಎಕರೆ ತೋಟನ ಆಲ್ರೆಡಿ ಈಗ ಫಲಕ್ ಬಂದಿದೆ. ಇದೇ ತೋಟನ ಇದಿಂದಾನೆ ನಾನು ಮತ್ತೆ ಜಮೀನ್ ತಗೊಂಡಿದ್ದೀನಿ. ಸುಮಾರು 3 ವರ್ಷದಿಂದ 1.5 ಎಕರೆ ಜಮೀನ್ ತಗೊಂಡೆ. ಸೊ ಅದಾದ್ಮೇಲೆ 2 ವರ್ಷದಿಂದ 1 ಎಕರೆ ಜಮೀನ್ ತಗೊಂಡಿದ್ದೀನಿ. ಸೊ ಈ ತರದ್ದೆಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅನ್ನಕಿನು ಸೊ ಮಾಡಿದ್ರೆ ಎಲ್ಲಾನು ಸಾಧ್ಯ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಕೊಟ್ಟಿದ್ದೀನಿ. ಹೇಳಿ, ಈಗ ಅನೇಕ ರೀತಿಯ ಸವಾಲುಗಳನ್ನ ನೀವು ಎದುರಿಸಿದ್ರಿ ಅಂತ ಹೇಳಿದ್ರಿ. ಹೌದು ಸರ್. ಸೊ ಜೀವನದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿ ಸೊ ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಅದು ಒಂದು ಸಾಧನೆನೆ. ಹೌದು. ಸೊ ನಿಮ್ಮ ಸಾಧನೆ ಹಾದಿಯಲ್ಲಿ ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸಹ ಸೇವೆಯನ್ನ ಸಲ್ಲಿಸಿದ್ರಿ. ಹೌದು ಸರ್. 5 ವರ್ಷಗಳ ಕಾಲ. ಹೌದು. ಅದರ ಜೊತೆಗೆ ನಿಮ್ಮ ಉದ್ಯೋಗದಲ್ಲೂ ಸಹ ಮುಂದುವರೆದಿದ್ದೀರಾ. ಅದರ ಜೊತೆಗೆ ಒಬ್ಬ ಕೃಷಿಕನಾಗಿ ಸಹ ಬೆಳೀತಾ ಇದ್ದೀರಾ. ಹೌದು ಸರ್. ಮತ್ತೆ ಅದರ ಜೊತೆಗೆ ವೆಟರ್ನರಿ ಮೆಡಿಕಲ್ ಶಾಪ್ ಅಲ್ಲೂ ಸಹ ನೀವು ಕಾರ್ಯನ ನಿರ್ವಹಿಸ್ತೀರಾ. ಹೇಗೆ ನೀವು ಯುವಕರಿಗೆ ಏನು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಇದ್ರ ಜೊತೆಗೆ? ಏನಿಲ್ಲ ಸರ್, ಸುಮ್ನೆ ಜನ ಖಾಲಿ ಕುತ್ಕೊಂಡು ಅಲ್ಲಿ ಇಲ್ಲಿ ಚಾವಿ ಆಡೋದು, ಇನ್ನೊಂದು ಆಡೋದು, ಬೇರೆ ಕಡೆ ಗಮನ ಕೊಡದೇನೆ ಎಲ್ಲರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದಿರ್ಬೇಕು. ಈಗ ಸಾಧನೆ ಮಾಡಕ್ಕೆ ಯಾರಿಗೂ ನಮಗೂ ಕೂಡ ಏನಿರ್ಲಿಲ್ಲ. ನಮ್ ತಂದೆಯರು 2015 ತೋಟ ಮಾಡ್ಬೇಕಾದ್ರೆ ತಕ್ಷಣಕ್ಕೆ ತೀರ್ಕೊಂಡ್ರು. ಅದಾದ್ಮೇಲೆ ನಮಗೂ ಸುಮಾರು ನಮ್ಮ ಅಕ್ಕರ್ 3 ಅವ್ರ ನಮ್ಮ ಮಾವರೊಬ್ರು ಎಕ್ಸ್ಪರ್ಟ್ ಆದ್ರು.
ಸೊ ಎಲ್ಲ ನಮಗೂ ಸವಾಲುಗಳು ಬಂದೇ ಬಂದು ಬಹಳ ಪ್ರಾಬ್ಲಮ್ ಅಂದ್ರೆ ಬಹಳ ಪ್ರಾಬ್ಲಮ್. ಒಂದೊಂದು ರೂಪಾಯಿಗೂ ಬಹಳ ಕಷ್ಟ. ಅದ್ರ ಮೇಲೂ ನಾವು ಓದ್ಬೇಕಾರೇನು ಅಪ್ ಟು ಡಿಗ್ರಿ ತನಕ ನಾವು ಅಲ್ಲೇ ಕೊಂಡಜ್ಜಿಯಲ್ಲಿ ಓದಿದ್ದು. ಸೊ ಒಂದೊಂದು ರೂಪಾಯಿನೂ ಕಷ್ಟ ಇತ್ತು. ನಾನ್ ಡಿಗ್ರಿ ಹೋಗ್ಬೇಕಾರೇನು ಬೈಕ್ಗಳೆಲ್ಲ ಪಂಚರ್ ಹಾಕೊಂಡು 10 ರೂಪಾಯಿ ತಗಂದ್ರೆ ಕೊಂಡಜ್ಜಿಯಿಂದ ದಾವಣಗೆರೆಗೆ ಹೋಗ್ತಾ ಇದ್ವಿ. ಸೊ ಆತರ ಸವಾಲಿತ್ತು. ಅವಾಗ ಆಗಲ್ಲ ಅಲ್ಲ ಕಾಲೇಜ್ ಓದಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅದಾದ್ಮೇಲೆ PUC ನಂದು ಆಲ್ರೆಡಿ D.Ed ಒಳ್ಳೆ ಪರ್ಸೆಂಟೇಜ್ ಬಂತು, 73% ಇತ್ತು. ಅವಾಗ್ಲೇನೆ ನಾನ್ D.Ed ಮಾಡ್ಬೋದಿತ್ತು, ಬಟ್ D.Ed ಮಾಡಕ್ಕೂ ದುಡ್ಡು ಇರ್ಲಿಲ್ಲ. ಸೊ ಅದನ್ನ ಡ್ರಾಪ್ ಮಾಡಿದ್ವಿ. ಅದಾದ್ಮೇಲೆ ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ನಾಗೆ ಕನ್ನಡ ಮೇಜರ್ ತಗೊಂಡು ಡಿಗ್ರಿ ಮಾಡಿದ್ವಿ. ಅದಾದ್ಮೇಲೆ ನನ್ ಕೈಲ ಅಲ್ಲಿ ಎಂತ ಪರಿಸ್ಥಿತಿ ಇತ್ತು ಅಂದ್ರೆ ಡೈಲಿ ಬರಕ್ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅವಾಗ್ಲೇನೆ, ಒಂದು ನೆಟ್ವರ್ಕ್ ಬಿಸ್ನೆಸ್. ಸುಮಾರು ದುಡ್ಡು ದುಡಿದ್ವಿ ಅವಾಗ್ಲೇನೆ. ಚೆನ್ನಾಗ್ ಒಟ್ಟು ಛಲ ಬಿಡದಾನೆ ನಾನು ಏನಾರೋ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದೇ ನನ್ ತಲೆಯಾಗಿತ್ತು. ಬೇರೆ ನನ್ ಕಡೆಗೆ ಏನೋ ಬೇರೆ ಗಮನನೇ ಇಲ್ಲ. ಸೊ ಈ ಪ್ರೆಸೆಂಟ್ ಕೂಡ ನನಗೆ ಬೇರೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಕು ಅಥವಾ ಬೇರೆ ಕಡೆ ಗಮನ ಇಲ್ಲ. ನಾನು ದುಡಿಬೇಕಷ್ಟೇ. ಇನ್ಕಮ್ ನಾನು ಒಂದ್ ಲೆವೆಲ್ಗೆ ರೀಚ್ ಆಗ್ಬೇಕು, 4 ಜನ ನನ್ನ ಗುರ್ಸ್ಬೇಕು ಅಂತಂದೇಳಿ. ಸೊ ಅದಾದ್ಮೇಲೆ ಅದೇ ರೀತಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಡಿಗ್ರಿ ಮುಗಿದ ತಕ್ಷಣಕ್ಕೆ ಗ್ರಾಮ ಪಂಚಾಯತಿ ಊರಲ್ಲೆಲ್ಲ ಇದು ಮಾಡಿದ್ರು. ಸೊ ಅದಾದ್ಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೆ. ಸೊ ಅಲ್ಲಿನೂ ಕೂಡ ವಿನ್ ಆದೆ. ಅದಾದ್ಮೇಲೆ ಮತ್ತೆ ಮುಂದೆ ಜನ ಇದು ಮಾಡಿದ್ರು. ಸೊ ನಾನು ಅದ್ರ ಬಗ್ಗೆ ಗಮನ ಕೊಡೋದ್ರೆ ತೋಟನೇ ಮಾಡ್ಬೇಕು, ಅದಕ್ಕೆ ನಾನು ಜಾಸ್ತಿ ಜನಕ್ಕೆ ಸಪೋರ್ಟ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನ ರಾಜಕೀಯನ ಅಲ್ಲಿಗೆ ಡ್ರಾಪ್ ಮಾಡಿದೆ. ಸೊ ಆದ್ರೂ ನಾನು ಸಮಾಜ ಸೇವೆ ಏನ್ ಬಿಟ್ಟಿಲ್ಲ. ಎಲ್ಲರಿಗೂ ಏನು ಸಹಾಯ ಬೇಕೋ ನನ್ನ ಕಡೆಯಿಂದ ಯಾರೇ ದಿನ ಬಂದೇ ಬರ್ತಾರೆ ನಮ್ಮ ಹತ್ರ. 2-3 ಕಷ್ಟ ಅಂತ ಬಂದಿರ್ತಾರೆ, ನನ್ನ ಕೈಲಿ ಆಗೋ ಹೆಲ್ಪ್ ಮಾಡ್ತೀನಿ. ಅದ್ರ ಜೊತೆ ಈ ತೋಟ ನೋಡಿದೀನಿ. ಅದಾದ್ಮೇಲೆ ಅದೇ ಮೆಡಿಕಲ್ ಶಾಪ್ಸ್ ನಮ್ಮ ಅಣ್ಣರೊಬ್ರು ಎಕ್ಸ್ಪೈರ್ಡ್ ಆದ್ರು. ಸೊ ಆ ಮೆಡಿಕಲ್ ಶಾಪ್ ನೆಲ್ಲ ನೋಡ್ಕೊಂತ ಇದ್ವಿ. ಈಗ ಹೊಸದಾಗಿ ನಾವು ಕೂಡ ಕೊಟ್ಟೂರಲ್ಲಿ ಒಂದು ಶಾಪ್ ನ ಓಪನ್ ಮಾಡ್ತಾ ಇದೀವಿ. ಸೊ ಹಿಂಗೇನೆ ಒಟ್ಟು ಸುಮ್ನೆ ಕುಂತಿರೋ ಜಾಯಮಾನ ಅಲ್ಲ, ಏನಾರು ಒಂದ್ ಮಾಡ್ಬೇಕು. ಒಂದು ದಿನನೂ ಈಗ ಟೈಮ್ ವೇಸ್ಟ್ ಮಾಡೋ ಇದಿಲ್ಲ. ಒಂದ್ ದಿನನೂ ಸುಮ್ನೆ ಕುಂತಿಲ್ಲ, ಕೆಲಸ ಎನಿ ಟೈಮ್ ಕೆಲಸ ಮಾಡ್ತಿರ್ತೀವಿ. ಹಂಗೇನೆ ಸಮಾಜ ಜೊತೆ ಬೆರಿತಿರ್ತೇನೆ. ಏನಿಲ್ಲ ಅಂದ್ರೂ ಯಾರಿಗಾದ್ರೂ ಕಷ್ಟ ಇರೋದ್ರ ಜೊತೆಗಾದ್ರೂ ಅವ್ರ ಕಷ್ಟಕ್ಕಾದ್ರೂ ನನಗೆ ಹೋಗಿ ಹೆಲ್ಪ್ ಮಾಡ್ತಿರ್ತೀನಿ. ಸೊ ಇದೇ ತರ ಒಟ್ಟು ಸುಮಾರು ಈಗ ನನಗೆ ಒಂದು 36 ವರ್ಷ. ಒಟ್ಟು 18 ವರ್ಷದಿಂದ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡ್ಕೊಂತ ಬಂದಿರೋದು. ಏರು ಇಳುವು ಲಾಸ್ ಕಂಡಿದ್ದೀನಿ, ಲಾಭ ಕಂಡಿದ್ದೀನಿ. ಏನಿಲ್ದಂಗಿದ್ದಂತ ವ್ಯಕ್ತಿ ಇವತ್ತು ಈ ತರ ಜಮೀನ್ ತಗೋದಾಗಿರ್ಬೋದು, ಒಂದು ಟ್ಯಾಕ್ರಿ ತಗೋದಾಗಿರ್ಬೋದು, ಎಲ್ಲಾನು ಒಟ್ಟು 4 ಜನಕ್ಕೆ. ಆಮೇಲೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಕ್ಳಿಗೆ, ಯಾರೋ ಓದೋ ಮಕ್ಳು ಇದ್ರೆ ಓದೋರ್ಗೆ ಹೆಲ್ಪ್ ಮಾಡಿದೀವಿ. ಒಂದು ಉದ್ಯೋಗವನ್ನ ನಂಬ್ಕೊಂಡು ಜೀವನ ಮಾಡುವಂತ, ಅಥವಾ ನಾನು 8 ತಾಸು ನಾನು ಕೆಲಸ ಮಾಡಿ ಬಂದು ನನಗಿದೇ ಸಾಕು, ಸೊ ನಾನು ಇಷ್ಟರಲ್ಲೇ ತೃಪ್ತಿಯಾಗಿರ್ತೀನಿ ಅಂತ ನಿರ್ಲಕ್ಷ್ಯ ಮಾಡ್ಕಂತ ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯಂತ ವ್ಯಕ್ತಿಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಈಗ ನೋಡಿ ಸರ್, ಒಂದು ಜೀವನ ಕೊಟ್ಟಿದ್ದಾನೆ. ನಾವೇನಾದ್ರು ಒಂದು ಸಾಧನೆ ಮಾಡ್ಬೇಕು. ನಾವು ಹೋದ್ಮೇಲೆ ನಮ್ಮ ಹೆಸರು ಹೇಳ್ಬೇಕು. ಅಟ್ಲೀಸ್ಟ್ ಈಗ ನಮ್ಮ ದೊಡ್ಡ ವ್ಯಕ್ತಿ ವಿವೇಕಾನಂದ ಆಗದೆ ಇದ್ರು ಅಟ್ಲೀಸ್ಟ್ ನಮ್ಮ ಊರಾಗಾದ್ರು, ಈಗ ನನ್ನ ಎಸ್ಪೆಷಲಿ ಅಜಯ್ ಅಂತ ತಕ್ಷಣಕ್ಕೆ ನಮ್ಮ ಊರ ಸುತ್ತಮುತ್ತಲವರು ಗೊತ್ತಿದೆ ಅವರಲ್ಲ, ಅವ್ರ ಮನೆ ಅಂದ್ರೆ ಆ ಲೆವೆಲ್ಗೆ ರೀಚ್ ಆಗ್ಬೇಕು ಅಂದ್ರೆ ಒಂದು ಹೆಸರನ್ನ ಗುರ್ಸೋಂತ ವ್ಯಕ್ತಿ ಆಗ್ಬೇಕು. ಅದು ಕೆಟ್ಟ ರೀತಿಯಲ್ಲ, ಒಳ್ಳೆ ರೀತಿಯಲ್ಲಿ ಒಂದನ್ನ ಮಲ್ಟಿ ಇನ್ಕಮ್ ತಗೋಬೇಕು. ಅಂದ್ರೆ ಇವತ್ತು ನೋಡ್ರಿ, ಈ ತರ ಒಂದು ಕೆಲವೊಂದ್ಸಲ ಮಳೆ ಬರ್ದೇ ಇದ್ದಾಗ ನಾವು ಕಷ್ಟಪಟ್ಟು ವ್ಯವಸಾಯನ ಲಾಸ್ ಆಗೋದು. ಅವಾಗ ನಾನು ಬೇರೆ ಇನ್ಕಮ್ ಇರ್ಬೇಕು ಅಂದ್ರೆ ಬೇರೆ ತರದಾಗಿ. ಈಗ ನೋಡಿ, ನಾನೊಂದು ಉದ್ಯೋಗದಲ್ಲಿ ಇದೀನಿ. ಅದಾದ್ಮೇಲೆ ಬೇರೆ ಬಿಸ್ನೆಸ್ ಮಾಡ್ತಿದ್ದೀನಿ. ಅಂದ್ರೆ ಈಗ ನನ್ ಕೈಲಿ ನಾನು 4 ಜನಕ್ಕೆ ನೋಡಿ ಒಂದು ಶಾಪ್ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ನಾನು ಇರಕ್ ಆಗಲ್ಲ. ಸೊ ಅಲ್ಲಿ ಇರೋರು ಬೇರೆ ಇರ್ತಾರೆ. ಅವ್ರು ಒಂದು ಹುಡುಗರು ನಾನು ಕೆಲಸ ಕೊಡ್ತಿದ್ದೀನಿ, ಆಮೇಲೆ ಇನ್ನೂ ಅವಕಾಶ ಕೊಡ್ತಿದ್ದೀನಿ. ಆಮೇಲೆ ಅದರಲ್ಲಿ ಇನ್ನೂ ಮೆಟ್ಲು ಏರ್ಕೊಂತ ಹೋಗ್ಬೇಕು. ಇನ್ನು ನಾನು ಇದು ಫಸ್ಟ್ ಸ್ಟೇಜ್ ಒಂದು ತರ ಇಟ್ಟಿದ್ದೀನಿ. ಹಿಂಗೇನೆ ಸುಮಾರು ಆಲ್ ಓವರ್ ಕರ್ನಾಟಕ ನಮ್ದೇ ಆದಂತ ಓನ್ ಬ್ರಾಂಡ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಓನ್ ಮ್ಯಾನುಫ್ಯಾಕ್ಚರ್ ನ ಸ್ಟಾರ್ಟ್ ಮಾಡ್ಬೇಕು. ಈ ತರ ಅಂದ್ರೆ ಡ್ರೀಮ್ ನ ದೊಡ್ಡದಾಗಿ ಇಟ್ಕೋಬೇಕು. ಅದನ್ನ ಕನಸನ್ನ ಕಾಣ್ತಿರ್ಬೇಕು. ನಂದು ಆ ಕನಸು ರಾತ್ರಿ ಎಲ್ಲ ನಿದ್ದೆ ಬರ್ತಿರಲ್ಲ, ಆ ಲೆವೆಲ್ಗೆ ನನ್ನ ಒಂದು ಗುರಿ ದೊಡ್ಡ ಮಟ್ಟಕ್ಕೆ. ಈ ರೀತಿಯ ಕನಸುಗಳನ್ನ ನಾವು ಯುವಕರ ಹತ್ರ ಹೋಗಿ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಯಾವ ರೀತಿ ತೆಗೆದ್ರಿ? ಅಂದ್ರೆ ನಿಮ್ಗೆ ಏನಾದ್ರು ಬೇರೆಯವರು ಬಂಡವಾಳನ ಹಾಕೊಟ್ರ, ಅಥವಾ ನೀವೇ ಓನ್ ಆಗಿ ಅರ್ನ್ ಮಾಡ್ಕೊಂಡು ಅದನ್ನ ಇನ್ವೆಸ್ಟ್ ಆಗಿ ಬಳಸ್ಕೊಂಡ್ರಿ? ಅದನ್ನ ಯಾವ ರೀತಿ ಮಾಡಿದ್ರಿ? ಸರ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ನನ್ಗೆ ಏನಿರ್ಲಿಲ್ಲ. ನಾನು ಅದೇ ಡಿಗ್ರಿ ಓದ್ಬೇಕಾರೆ ನನ್ನ ಹತ್ರ 1 ರೂಪಾಯಿನೂ, ಅದೇ 10 ರೂಪಾಯಿ ಬಸ್ ಚಾರ್ಜ್ ಇತ್ತು ನಮ್ದು. ಸೊ 10 ರೂಪಾಯಿನೂ ಇಲ್ದೇ ಇರೋಂತ ಪರಿಸ್ಥಿತಿ. ನನ್ನ ಹಸು ನನ್ನನ್ನ ಬಿಡ್ಲಿಲ್ಲ. ಅವಾಗ ಡಿಗ್ರಿ ಓದ್ಬೇಕಾರೆ ಮಾರ್ನಿಂಗ್ 9 ಗಂಟೆಯಿಂದ ಕಾಲೇಜು, 4 ಗಂಟೆಗೆ ಮುಗಿಯೋದು. ಮಧ್ಯಾಹ್ನ ಊಟಕ್ಕೂ ಹೋಗೋ ಕಷ್ಟ ಆಗ್ತಾ ಇತ್ತು. ಆ ಸಂದರ್ಭದಾಗ ಏನಾರ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ ಅವಾಗೇನೆ. ಸೊ ಅಲ್ಲಿ ಅರ್ನ್ ಮಾಡಿದ್ವಿ. ಅಂದ್ರೆ ಪ್ರತಿ ಕ್ಷಣ ಯಾರು ಇರ್ಲಿಲ್ಲ ಸರ್ ಇಲ್ಲಿ ಯಾರನ್ನು ಇದು ಮಾಡಲ್ಲ, ನಮಗೆ ನಾವೇ ಆಗ್ಬೇಕು. ಸೊ ನಮ್ಮ ಅಣ್ಣ ಅವರೆಲ್ಲ ಇದ್ರು ನಮ್ಮ ಸಪೋರ್ಟ್ ಆಗಿ, ಬಟ್ ಯಾರನ್ನೂ ಫೈನಾನ್ಷಿಯಲಿ ಏನ್ ಇರ್ಲಿಲ್ಲ. ಸೊ ಫೈನಾನ್ಷಿಯಲಿ ನಾನೇ ಇದನ್ನ ಒಂದ್ ಲೆವೆಲ್ ರೀಚ್ ಆಯ್ತು ಅಷ್ಟೇ. ಅಂದ್ರೆ ನೀವು ಝೀರೋದಿಂದ ಹೀರೋ ಆಗಕ್ಕೆ ಪ್ರಯತ್ನ ಪಟ್ಟಿರುವಂತಹ ವ್ಯಕ್ತಿ. ಸೊ ಇವತ್ತು ಎಷ್ಟು ಗಿಡಗಳನ್ನ ನೀವು ಇಲ್ಲಿ ಬೆಳೆಸಿದ್ದೀರಿ ಇದು ತೋಟದಲ್ಲಿ? ಇದು ಹಳೆ ತೋಟ ಒಂದು 1250 ಗಿಡ ಐತೆ. 1250 ಗಿಡ ಐತೆ. ಅದಾದ್ಮೇಲೆ ಮತ್ತೆ ಹೊಸ ತೋಟ ಅದು 1000 ಗಿಡ ಐತೆ.
ಸೊ ಅಲ್ಲಿಗೆ 2250 ಗಿಡಗಳನ್ನ ನೀವು ಅಡಿಕೆ ತೋಟನ ತೋಟ ಮಾಡಿದ್ದೀರಿ. ಮಾಡಿದ್ದೀನಿ. ಹ್ಮ್. ಅದರ ಜೊತೆಗೆ ಬೇರೆ ಅಂದ್ರೆ ಹೊಲ ಜಮೀನು ಜಮೀನು ಹೌದು ಸರ್. ಅಲ್ಲಿ ಏನು ಇದ್ ಮಾಡ್ತೀರಾ ನೀವು? ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ. ಹಾ. ಸೊ ನಮ್ದಲ್ದೇನೆ ಬೇರೆ ಜಮೀನನ್ನು ಕೂಡ ಮಾಡ್ತೀವಿ. ಒಂದು 15 ಎಕರೆ ಜಮೀನನ್ನ ನಾವು ಮಾಡ್ತೀವಿ. ಹಾ. ಸೊ ಅದನ್ನ ಕೆಲವರು ಕಂಡಿದೀವಿ. ಹ್ಮ್. ಸೊ ಕೆಲವೊಂದ್ಸಲಿ ಇನ್ಕಮ್ ತಗೊಂಡಿದೀವಿ. ಸೊ ಇಲ್ಲಿ ಆ ವ್ಯಕ್ತಿ ಹೇಳಕ್ ಹೊರಟಿರೋ ಅಂತದ್ದು ನಮ್ಮ ಸ್ನೇಹಿತರು ಅಜಯ್ ಅವರು ಅವ್ರು ಹೇಳಕ್ ಹೊರಟಿರೋಂಥದ್ದು ಏನಪ್ಪಾ ಅಂದ್ರೆ, ಸೊ ನಾನು ಮಲ್ಟಿಪಲ್ ಆಗಿ ಆಲೋಚನೆ ಮಾಡಿ ಉದ್ಯೋಗದ ಜೊತೆಗೆ ಜಮೀನನ್ನು ಮಾಡ್ತಾ ಹೋಗಿ ಅಲ್ಲಿ ಲಾಭ ಮತ್ತು ನಷ್ಟ ಎರಡನ್ನೂ ಕಂಡಿದ್ದೀನಿ. ಸೊ ಅದರ ಜೊತೆಗೆ ನಾನು ಇವತ್ತು ಒಬ್ಬ ಪ್ರಗತಿಪರ ರೈತ ಆಗ್ಲಿಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಅದರ ಈ 2250 ಗಿಡ ಬೆಳೆಸ್ಲಿಕ್ಕೆ ಬೆವರಿನ ಜೊತೆಗೆ ರಕ್ತನೂ ಸುರಿಸಿದ್ದೀನಿ. ಮತ್ತೆ ನನ್ನ ಪರಿಶ್ರಮ ತುಂಬಾ ಇದೆ. ಇದು ಕೇವಲ ಒಂದು ಕೃಷಿಗೋಸ್ಕರ ಅಲ್ಲ, ಅದರ ಜೊತೆಗೆ ಒಂದು ಉದ್ಯೋಗವನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಅನೇಕ ರೀತಿಯ ಯುವಕರಿಗೆ ಯುವತಿಯರಿಗೆ ಕೆಲಸವನ್ನು ಸಹ ಕೊಟ್ಟಿದ್ದೇನೆ ನನ್ನ ಕೆಳಗೆ. ಅದರ ಜೊತೆಗೆ ಮತ್ತೆ ಸಮಾಜ ಸೇವೆಯನ್ನು ಮಾಡಿದ್ದೇನೆ ಅಂತ ಅವರು ತುಂಬಾ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹವ್ಯಾಸಗಳಿದೆ ನಿಮ್ಗೆ? ನನ್ನ ಹವ್ಯಾಸ ಬಂದು ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಹೊಲಕ್ ಬರ್ಬೇಕು ಸರ್. ಜಮೀನಿಗೆ ಬರ್ಬೇಕು, ತೋಟ ಎಲ್ಲ ಆಟ ಆಡೋದು, ಅದೇ ಹ್ಯಾಬಿಟ್ಸ್ ನಂದು. ಅದಾದ್ಮೇಲೆ 8-9 ಗಂಟೆಯಿಂದ ಸ್ನಾನ ಮಾಡಿ ನಂದು ದಿನನಿತ್ಯ ಕೆಲಸ, ನನ್ನ ಡ್ಯೂಟಿಗೆ ಹೋಗೋದಾಗಿರ್ಬೋದು. ಸೊ ಅದಾದ್ಮೇಲೆ ಅದು ಏನಾದ್ರೂ ಸಮಸ್ಯೆ ಇದೇ ಇರ್ತದೆ ಸರ್. ನಂದು ವೆಟರ್ನರಿ ನಾನು ವರ್ಕ್ ಮಾಡ್ಬೇಕಲ್ಲ, ಅಂದ್ರೆ ಇದು ತೋಟ ಒಂದೇ ನನ್ನ ಉದ್ಯೋಗ ಅಲ್ಲ. ಸೊ ಅದ್ರ ಜೊತೆ ನಾನು ಡ್ಯೂಟಿ ಮಾಡೋದು ಈ ತರ ಇರುತ್ತೆ. ಬೇರೆ ಅಭ್ಯಾಸಗಳು ಏನಿಲ್ಲ ಸರ್. ನಾನು ದುಡಿಬೇಕು ಅಷ್ಟೇ, ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಹವ್ಯಾಸ ಏನಿಲ್ಲ ನಮ್ಮ ಹತ್ರ. ಸೊ ನಿಮ್ಮ ವಿದ್ಯಾಭ್ಯಾಸನೂ ಏನ್ ಕಡಿಮೆ ಇಲ್ಲ. ಹೌದು ಸರ್. ಸೊ ಒಂದು ಡಿಗ್ರಿ ಲೆವೆಲ್ ಮಾಡಿದ್ರೆ ಡಿಗ್ರಿ ಅಲ್ಲ ಸರ್, ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಿದ್ರೆ? ನಂದು BA ಆಗಿ BPED ಆಗಿದೆ. ಹಾ. ಸೊ ನಾನು ಯೂನಿವರ್ಸಿಟಿ ಪ್ಲೇಯರ್, ನಾನು ಖೋಖೋ ಓಕೆ. 3 ವರ್ಷ ಯೂನಿವರ್ಸಿಟಿ ಆಡಿದ್ದೀನಿ, ಕುವೆಂಪು ಯೂನಿವರ್ಸಿಟಿ. ಹಾ. ಸೊ ಅದಾದ್ಮೇಲೆ BPED ಮಾಡಿದ್ದೇನೆ, ಹೈಸ್ಕೂಲ್ PE ಟೀಚರ್. ಹಾ. ಸೊ ನಾನು ಅದೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಹಾ. ಸೊ ಅದಾದ್ಮೇಲೆ ನಾನು ಮತ್ತೆ ಬಿಡದೇನೆ ಇಲ್ಲ, ನನ್ನ ಓದ್ ಮುಂದುವರಿಬೇಕು, ನನ್ನ ಆಗ್ಬೇಕು ಅಂತಂದ್ರೆ ನಾನು ಮತ್ತೆ BPED ಹೈಸ್ಕೂಲ್ PE ಟೀಚರ್, ಹಾ, ಹಾ. ಫಿಸಿಕಲ್ ಎಜುಕೇಶನ್ ಇದನ್ನ ಮಾಡಿದ್ದೀನಿ ನಾನು. ಸೊ ಟೋಟಲ್ ಡಬಲ್ ಡಿಗ್ರಿ ಗ್ರಾಜುಯೇಟ್ ನಾನು. ಸೊ ಈಗಿನ ಅಂದ್ರೆ ಕೃಷಿ ಬಗ್ಗೆ ಅಸಡ್ಡೆ ತೋರಿಸ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಯುವಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ ಸರ್, ಕೃಷಿ ಈಗ ಫಸ್ಟ್ ಗೆ ಎಲ್ಲ ಅದೇ ಏನ್ ಅನಿಸ್ತಾರೆ ಅಂದ್ರೆ ಕೃಷಿಯಲ್ಲಿ ಏನಿಲ್ಲ, ಅದು ಇದು ಅಂತ ಮಾತಾಡ್ತಾರೆ. ನೋಡಿ ಇವಾಗ ಬಂದು ನಾವು ಕುಂತಿದೀವಿ, ಎಷ್ಟು ಖುಷಿ ಇದೆ ಅಂದ್ರೆ ನಾವು ಬೆಳಗ್ಗಿದ್ದ ಸಾಯಂಕಾಲ ತನಕ ಹಿಂಗೆ ಕುಂತಿದ್ವಿ ಅಂದ್ರೆ ಅದ್ರ ಶಕ್ತಿನ ಹಂಗೆ. ಅಂದ್ರೆ ನೋಡಿ, ಒಂದೊಂದು ಗಿಡನು ನನಗೆ ಪರಿಚಯ ಐತೆ, ನಾನ್ ಬಂದ ತಕ್ಷಣಕ್ಕೆ ಅದು ಪ್ರೀತಿ ಇದು ಕೊಡ್ತಾ ಇತ್ತಲ್ಲ, ಅದು ಎಲ್ಲಿ ಹೊರಗಡೆ ಹೋಗಕ್ಕೆ ಇಷ್ಟಪಡಲ್ಲ. ಈಗ ಮಕ್ಳು ಹೆಂಗಿದ್ದಾರೆ ಅಂದ್ರೆ ಮೊಬೈಲ್ ಎಲ್ಲಾ ಬೇರೆ ಇದನ್ನೇ ಇದು ಮಾಡ್ತಿರ್ತಾರೆ. ಈ ತರ ಜಮೀನ್ ಬಗ್ಗೆ ಇದು ಫಸ್ಟ್ ಗೆ ಕಷ್ಟ ಆಗುತ್ತೆ, ಎಲ್ಲಾರು ಹಂಗೆ ಸಕ್ಸಸ್ ಕಾಣಕ್ಕಾಗಲ್ಲ. ಇದು ಜಮೀನ್ ಮಾಡೋದಂದ್ರೆ ಒಂಥರ ಜೂಜಾಟ ಆಡ್ದಂಗೆ. ಇದು ಅಂದ್ರೆ ಮಳೆ ಬಂದಿರಲ್ಲ, ಬೋರ್ ನೀರು ಹೋಗಿರ್ತವೆ, ಸಮಸ್ಯೆಗಳು ಸುಮ್ನೆ ನೋಡಿ, ಕೂಲರ್ ಸಿಕ್ಕಿರಲ್ಲ, ಕೆಲಸ ಮಾಡಕ್ ಆಗಲ್ಲ. ಆಮೇಲೆ ನೋಡಿ ಇಷ್ಟಕ್ಕೊಂದೆಲ್ಲ ಹುಳ ಅಂದ್ರೆ ಹಾವುಗಳು ಎಲ್ಲಾ ಇರ್ತವೆ. ನಾವು ಅವನ್ನೆಲ್ಲ ಫೇಸ್ ಮಾಡಿ ಬೆಳಗ್ಗೆ ನಾನು ಕೆಲವೊಂದ್ಸರಿ ಕರೆಂಟ್ ನೆಲ್ಲ ರಾತ್ರಿ 2 ಗಂಟೆ ಕೊಟ್ಟಿರ್ತಾನೆ. ಸೊ ಆ ಸಂದರ್ಭದಾಗೂ ಎದ್ ಬರ್ಬೇಕು. ಅಂದ್ರೆ ನಾನು ಅದನ್ನ ಬೇಜಾರ್ ಮಾಡ್ಕೊಬಿಟ್ಟು ಖುಷಿಯಾಗಿ ಬರ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಂದೇಳಿ. ಸೊ ಇದು ಸುಮ್ನೆ ಬಂದಿರೋದಲ್ಲ ಸರ್. ಈಗೆಲ್ಲ ನೀವು ನೋಡ್ತಿದಿರಲ್ಲ, ಈಗೆಲ್ಲ ಸುಮ್ನೆ ಬಂದಿರೋದಲ್ಲ, ಬಹಳ ಶ್ರಮ ಪಟ್ಟಿದ್ದೀನಿ. ಸುಮಾರು 10-11 ವರ್ಷ ಇದ್ರಲ್ಲಿ ತೋಟದಲ್ಲಿ ಕಷ್ಟಪಟ್ಟರು ನನಗೆ ಗೊತ್ತು. ಅಂದ್ರೆ ಒಂದ್ ನೀರ್ ಇಲ್ದೇ ಇದ್ದಾಗ ಗಿಡನ ಯಾತರ ಬರೀ ಹಂಗೆ ಇದು ಮಾಡಿದ್ರೆ ಪ್ರೀತಿ ಕೊಟ್ರಾಗಲ್ಲ, ಅದಕ್ಕೆ ಏನಾದ್ರು ಆಹಾರ ಕೊಡ್ಬೇಕು. ಅವನ್ನೆಲ್ಲಾನು ನಾನು ಕೆಲವೊಂದ್ಸಲ ಜನ ಸಿಗದೇ ಇದ್ದಾಗ ನಾನೇ ಕೆಲಸ ಮಾಡಿದ್ದೀನಿ. ಈ ಗೊಬ್ಬರ ಹಾಕೋದಾಗಿರ್ಬೋದು, ಗುಣಿಸೇರಿ ಮಾಡೋದಾಗಿರ್ಬೋದು, ಇನ್ನೊಂದ್ ಎಲ್ಲಾನು ನಾನ್ ಮಾಡಿದೀನಿ. ನೋಡಿ, ಇದೊಂದು ಮಾವಿನ ಗಿಡ ಸುಮಾರು 4 ವರ್ಷ ಆಯ್ತು. ಇದನ್ನ ಸುಮ್ನೆ ತಂದು ಹಾಕಿದ್ವಿ, ಸ್ವಲ್ಪ ನೀರ್ ಬಿಡ್ತಾ ಇದ್ವಿ. ಇವತ್ತು ಒಂದು 600 ಹಣ್ಣು, 600-700 ಹಣ್ಣು ಸಿಕ್ತು. ಈ ಒಂದು ಮಿನಿಮಮ್ 1 ತಿಂಗಳಾಯ್ತು. ಎಷ್ಟು ಖುಷಿಯಾಗಿ ದಿನ ಹಣ್ಣು ತಿಂತಿದೀವಿ, ಮನೇಲಿ ಶಿಕರಣೆ ಮಾಡ್ಕೊಂಡ್ ತಿಂತೀವಿ. ಹಿಂಗೆ ಅಂದ್ರೆ ಅದ್ರಲ್ಲಿ ಅದನ್ನ ಅದಕ್ಕೂ ಪ್ರೀತಿ ಕೊಟ್ಟಿದ್ದೇನೆ, ಅದು ನನಗೆ ಪ್ರೀತಿ ಕೊಡ್ತಾ ಇತ್ತು ಅಷ್ಟೇ. ಅಂದ್ರೆ ಒಬ್ಬ ಪ್ರಗತಿಪರ ರೈತ ಆಗ್ಬೇಕು, ಅದ್ರ ಜೊತೆಗೆ ಒಬ್ಬ ಯಶಸ್ವಿ ಉದ್ಯೋಗಿ ಆಗ್ಬೇಕು ಅಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡ್ಬೇಕು. ಹೌದು ಸರ್. ತುಂಬಾ ತ್ಯಾಗಗಳು ಮಾಡ್ಬೇಕಾಗುತ್ತೆ, ನಿದ್ದೆಯನ್ನು ಸಹ ತ್ಯಾಗ ಮಾಡ್ಬೇಕಾಗುತ್ತೆ, ಮತ್ತೆ ಬೇರೆ ಕಮಿಟ್ಮೆಂಟ್ಸ್ ಸಹ ತ್ಯಾಗ ಮಾಡಿ ಸೊ ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ಬೇಕು. ಅದರಲ್ಲಿ ನಾವು ಯಶಸ್ವಿ ಕಾಣಬೇಕು ಅಂದ್ರೆ ಸೊ ಕನಿಷ್ಠ ಕಷ್ಟವನ್ನ ಪಟ್ಟು ಗರಿಷ್ಠ ಒಂದು ಮಟ್ಟಕ್ಕೆ ಏರ್ಬೇಕು ಅಂತ ನಮ್ಮ ಅಜಯ್ ಅವರು ಹೇಳ್ತಾ ಇದ್ದಾರೆ. ಹೌದು ಸರ್. ಇದರಲ್ಲಿ ನಾನು ಹೇಳಕ್ ಹೊಂಟಿದ್ದೆ ಅಂದ್ರೆ, ಕೆಲವೊಂದ್ಸಲ ನಮ್ಮ ಫ್ಯಾಮಿಲಿಗೂ ನಾನು ಟೈಮ್ ಕೊಟ್ಟಿರಲ್ಲ. ಅಂದ್ರೆ ಕೊಡ್ಬೇಕು, ಕೆಲವೊಂದ್ಸಲ ಕೊಟ್ಟಿರಕ್ ಆಗಲ್ಲ. ಯಾಕಂದ್ರೆ ಇಷ್ಟಕ್ಕೊಂದೆಲ್ಲ ವರ್ಕ್ ಪ್ರೆಸರ್ ಅಲ್ಲಿ ನಾವು ಫ್ಯಾಮಿಲಿಗೂ ಈಗ ಅಂದ್ರೆ ಅಲ್ಲಿ ಟೈಮ್ ಕೊಟ್ಬಿಟ್ರೆ ಎಲ್ಲಿ ಇದಾಗುತ್ತೋ ಅಂತಂದೇಳಿ ಬೆಳಗಿದ್ದ ಡ್ಯೂಟಿಗೆ ಹೋಗೋದು, ಆಮೇಲೆ ಈ ಕೆಲ್ಸಕ್ಕೆ ಹೋಗೋದು. ಅವರಿಗೆ ಕೆಲವೊಂದ್ಸಲ ನಾನು ಕೂಡ ನನ್ನ ಸ್ವಂತ ಇವನ್ನೆಲ್ಲ ತ್ಯಾಗ ಮಾಡಿದ್ದೀನಿ. ಇದು ಸುಮ್ನೆ ಬಂದಿರೋದಲ್ಲ. ಅವರು ಬೇಜಾರಾಗಿದ್ದಾರೆ, ನಮ್ಮ ಮನೆಯಾಗೂ ಕೂಡ ಬೇಜಾರಾಗಿದ್ದಾರೆ. ಕೆಲವೊಂದ್ಸಲ ಬರೀ ಇದನ್ನೇ ಮಾಡ್ತಿರ್ತಿ, ದುಡ್ಡು ಏನ್ ಮಾಡ್ಬೇಕು ಅಂತದಿ, ಬರೀ ಹಿಂಗೆ ಯಾವಾಗ ನೋಡಿದ್ರು ದುಡ್ಡು ಅಂತಿರ್ತೀಯ ಅಂತ ಈ ತರದ್ದೆಲ್ಲ ಬಂದಿದಾವೆ. ಅದನ್ನೆಲ್ಲ ನಾವು ಬದಿ ಗೊತ್ತಿರೋದಕ್ಕೆ ಈ ಸಮಾಜದಲ್ಲಿ ಎಲ್ಲೇ ಹೋದ್ರು ಅಜಯ್ ಅಂದ್ರೆ ಹೌದಪ್ಪ, ಒಳ್ಳೆ ಹುಡುಗ, ದುಡಿತಾನೆ, ಕಷ್ಟಪಡ್ತಾನೆ, ಒಳ್ಳೆ ವ್ಯಕ್ತಿ ಅಂತ ಒಂದು ಸಮಾಜದಲ್ಲಿ ಗುರುತಿಸ್ತಾರೆ. ನಿಮ್ಮ ಹತ್ರ ಈಗ 2 ಹಳ್ಳಿಕಾರು ಎತ್ತುಗಳಿದೆ, ಅದ್ರ ಬಗ್ಗೆ ಹೇಳಿ. ಹಳ್ಳಿಕಾರ ರೀಸೆಂಟ್ ಆಗಿ ಹಳೆ ಎತ್ತಿದ್ದು ನಮ್ಮವು.
ಅದನ್ನು ಕೊಟ್ಟು ಇವಾಗ ರೀಸೆಂಟ್ ಆಗಿ 1,30,30,000 ಅದು 32,000 ರೀಸೆಂಟ್ ಆಗಿ ತಗೊಂಡಿದ್ವಿ. ಅದೇ ಮೆಕ್ಕೆಜೋಳ ಬಿತ್ತಲಿಕ್ಕೆ ಬಿತ್ತಾದ್ಮೇಲೆ ಎಡಕುಂಟಿ ಹೊಡಿಲಿಕ್ಕೆ ಅಂತಂದಿವಿ. ಅದಕ್ಕೋಸ್ಕರ ತಗೊಂಡಿದ್ವಿ. ಒಟ್ಟು ಮನೇಲಿ ಎತ್ತಿರ್ಬೇಕು, ಅದು ಏನೋ ಒಂಥರ ಖುಷಿ ಕೊಡ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಎತ್ತು ನೋಡ್ಬಿಟ್ರೆ ನಮ್ ಮನಸ್ಸಿಗೂ ನೆಮ್ಮದಿ ಅಂತಂದೇಳಿ ಎತ್ತನ್ನ ಕಟ್ಟಿದೀವಿ. ಈಗ ಟ್ರ್ಯಾಕ್ಟರ್, ದೊಡ್ಡ ಟ್ರ್ಯಾಕ್ಟರ್ ಈ ಇದ್ರಲ್ಲಿ ಹೋಗಲ್ಲ, ಸೊ ಅದಕ್ಕೆ ಏನ್ ಆಲ್ಟರ್ನೇಟ್ ಆಗಿ ಮತ್ತೊಂದು ಸಣ್ಣ ಟ್ರ್ಯಾಕ್ಟರ್ ತಗೊಂಡಿದ್ವಿ. ರೀಸೆಂಟ್ ಆಗಿ ಈಗ 2 ವರ್ಷ ಆಯ್ತು. ಮಹೇಂದ್ರ ಅದನ್ನು ಕೂಡ ಹೊಸ ಟ್ರ್ಯಾಕ್ಟರ್ ತಗೊಂಡಿದೀವಿ. ಸೊ ಅದೇ ಏನಾರ ಒಂದ್ ನೋಡಿ ಸರ್, ಇದು ಏನು ಅಂದ್ರೆ ಅದೇ ಹೇಳ್ತಿದ್ದೀನಲ್ಲ, ಕಷ್ಟ. ಸುಮ್ನೆ ಹಿಂಗೆ ಸ್ಟ್ರಗಲ್ ಮಾಡ್ಕಿ ಜೀವನ ಹೆಂಗೆ ಅಂದ್ರೆ ಸ್ಟ್ರಗಲಿಂಗ್. ನಂದೊಂದು ಕಾರ್ ಇದೆ ಅಡ್ಡಾಡ್ಲಿಕ್ಕೆ, ಬೈಕ್ ಇದೆ. ಸೊ ಮೊನ್ನೆ ರೀಸೆಂಟ್ ಕಾರ್ ತಗೊಂಡಿದೀವಿ. ಸೊ ಹಿಂಗೆ ఇప్పుడు ನೆಕ್ಸ್ಟ್ ಮಕ್ಕಳಿಗೆ ಎಜುಕೇಶನ್ಗೂ ನಾವು ದಾವಣಗೆರೆ ಶಿಫ್ಟ್ ಆಗೋದು, ಈ ತರದ್ದೆಲ್ಲ ಒಟ್ಟು ಸ್ಟ್ರಗಲ್ ಮಾಡ್ಕೊಂತಾನೆ ಬಂದ್ವಿ. ಇವಾಗೂ ಪ್ರೆಸೆಂಟ್ ನನ್ನ ಹತ್ರ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಬಟ್ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ. ಅದ್ರ ತಕ್ಕಂಗೆ ನಾನು ಇನ್ಕಮ್ ಮಾಡ್ಕೊಂಡಿದ್ದೀನಿ. ಈಗ ಹೊಸ ಒಂದು ಶಾಪ್ ಮಾಡ್ಬೇಕು ಅಂತಿದೀವಿ. ಸೊ ಅಲ್ಲಿನೂ ಕೆಲವೊಂದು ಇನ್ಕಮ್ ಬರ್ತಾ ಹೋಗುತ್ತೆ ಸರ್. ಬಟ್ ಇವಾಗಿಲ್ದ ಇದ್ರೂ ಫ್ಯೂಚರ್ ಇನ್ನೊಂದು 5-10 ಇಯರ್ಸ್ ನಲ್ಲಿ ಒಂದು ಇನ್ನೂ ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದು ಬೇಸ್ ಅಷ್ಟೇನೆ, ಎಲ್ಲ ನಾನು ಬೇಸ್ ಮಟ್ಟ ಹಾಕಂತಾನೆ ಬಂದಿದ್ದೀನಿ. ಬಟ್ ಲಾಭ ಬರುತ್ತೆ ಸರ್. ಈಗ ನೀವು ಒಂದು ಬೆಳೆ ಅಂದ್ರೆ ಈಗ ಮೆಕ್ಕೆಜೋಳ ಬೆಳಿಲಿಕ್ಕೆ ಮಳೆ ಬಂದಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ರೆ, ಹೌದು ಸರ್. ಒಂದು ಬೆಳೆ ಬೆಳಿಲಿಕ್ಕೆ ನಿಮಗೆ ಕನಿಷ್ಠ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಸರ್? ಈಗ ಒಂದು 15 ಎಕರೆ ಈಗಿನ ಪ್ರೆಸೆಂಟ್ ರೇಟ್ ಅಲ್ಲಿ ಸುಮಾರು ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಇತ್ತು. ಅದೇ ಸರ್, ಈಗ ಒಂದು ಗೊಬ್ಬರ, 1 ಕ್ವಿಂಟಲ್ ಗೊಬ್ಬರ ಅಂದ್ರೆ 3,500 3,600. ಸೊ ಅದಾದ್ಮೇಲೆ ಒಂದ್ ಪ್ಯಾಕೆಟ್, 1 ಎಕರೆಗೆ 2 ಪ್ಯಾಕೆಟ್ ಇಂದ 2.5 ಪ್ಯಾಕೆಟ್ ಹೋಗುತ್ತೆ. ಅದೊಂದು ಈಗ 16,000 17,000 ಬೀಜ ಇದೆ. ಅದಾದ್ಮೇಲೆ ಕಳ್ಳನಾಶಕ ಹೊಡಿಬೇಕು, ಆಮೇಲೆ ನೆಕ್ಸ್ಟ್ ಬಿತ್ತಾಕೆ ಎಲ್ಲ ಒಂದ್ ಮಿನಿಮಮ್ 1 ಎಕರೆಗೆ ಕನಿಷ್ಠ ಅಂದ್ರೆ ಇವಾಗ 10,000 ರಿಂದ 12,000 ಕಡಿಮೆ ಅಂದ್ರೂ ಖರ್ಚು ಬರುತ್ತೆ 1 ಎಕರೆಗೆ. ಸೊ ನಾವು ಒಂದು 15 ಎಕರೆ ಮಾಡ್ತಿದ್ದೀನಿ ಅಂದ್ರೆ ಒಂದು ಹತ್ತತ್ರ 2 ಲಕ್ಷ ಖರ್ಚು ಬರುತ್ತೆ. ಸೊ ಚೆನ್ನಾಗಿ ಇನ್ಕಮ್ ಬಂತು ಅಂದ್ರೆ 4 ರಿಂದ 5 ಲಕ್ಷ, ಬಂದಿಲ್ಲ ಅಂದ್ರೆ 2 ಲಕ್ಷನೂ ನಮ್ದು ಕೆಲವೊಂದ್ಸಲ ಲಾಸ್ ಆಗೋ ಸಾಧ್ಯತೆಗಳು ಇದಾವೆ. ಕೃಷಿ ಅಂದ್ರೇನೆ ಒಂದು ಸವಾಲು. ಸೊ ಅದು ಮೊದ್ಲೇ ಹೇಳಿದ್ರಿ ನೀವು, ಒಂಥರ ಜೂಜಾಟ ಇದ್ದಂಗೆ. ಸೊ ನಮಗೆ ಮಳೆ ಬಂದ್ರೆ ಬೆಳೆ ಬಂದ್ರೆ ಲಾಭ ಅಂತ. ಹೌದು. ಸೊ ಈ ಸವಾಲುಗಳನ್ನ ಎದುರಿಸಿ ಒಬ್ಬ ಪ್ರಗತಿಪರ ರೈತ ಆಗ್ಲಿಕ್ಕೆ ಎಷ್ಟು ವರ್ಷ ಸ್ಟ್ರಗಲ್ ಮಾಡಿದ್ದೀರಾ ನೀವು? ಅದೇ ನನಗೆ ಈ ಇದ್ರಲ್ಲೇ ಹೇಳಿದ್ನಲ್ಲ, 2010 ನಾನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೆ. ಅದಾದ್ಮೇಲೆ ಅವಾಗ್ಲಿದ್ದೇನೆ ಸ್ಟಾರ್ಟ್ ಮಾಡಿದೆ ತೋಟ ಎಲ್ಲ ಮಾಡ್ಬೇಕು ಅಂತಂದೇಳಿ. ಸುಮಾರು ಈಗ 2026 ಅಂದ್ರೆ 2015 ತೋಟ ಇದು. ಕಡಿಮೆ ಅಂದ್ರೂ 10-11 ವರ್ಷ ನಾನು ಒಟ್ಟು ಈ ಇದ್ರಲ್ಲೇ ತೊಡಕೊಂಡ್ ಬಂದಿದ್ದೀನಿ, ಸ್ಟ್ರಗಲ್ ಮಾಡಿದ್ದೀನಿ. ಅಂದ್ರೆ ಬಿಸ್ನೆಸ್ ಜೊತೆಗೆ ಇದನ್ನ ನಾನು 15 ವರ್ಷ, ಒಂದ್ 10 ವರ್ಷ, ಕಡಿಮೆ ಅಂದ್ರೆ 10 ವರ್ಷ ಆಯ್ತು ಇದನ್ನ ನಾನು ಇದ್ರ ಜೊತೆಗೆ ಇರಕ್ಕೆ. ಸರ್, ಇಲ್ಲಿ ನಾನು ಏನೇ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಈಗಿನ ಜನರೇಷನ್ಗೆ ಯಾವ್ದೂನು ಆಗಲ್ಲ ಅನ್ಕೋಬೇಡಿ, ಎಲ್ಲದೂ ಸಾಧ್ಯ ಐತೆ. ಬಟ್ ನಾವು ಮಾಡ್ಬೇಕಷ್ಟೇನೆ. ಕೆಲವೊಂದ್ಸಲ ನಾವು ನಮ್ಮ ಮನೆಗೆ ಏನೋ ಅಂತಾರೆ, ಬೇರೆ ಏನಂತಾರೆ ಅಂತ ಹಿಂದೆ ಸರ್ಕೋಬೇಡಿ. ನಾವು ಏನಾರ ಒಂದ್ ಮಾಡ್ಬೇಕು ಅಂತ, ಸಾಧನೆ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಎಲ್ಲದೂ ಆಗುತ್ತೆ. ಆಮೇಲೆ ಏನಂದ್ರೆ ಸ್ಟ್ರಗಲ್ ಇರ್ಬೇಕು ಯಾವಾಗ್ಲೂ. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನಾನು ಏನ್ ಸಾಧನೆ ಮಾಡಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಒಳ್ಳೆ ರೀತಿಯಲ್ಲಿ ಫಸ್ಟ್ ಒಂದ್ ಒಳ್ಳೆ ಆಲೋಚನೆ ಇರ್ಬೇಕು ಮನಸ್ಸಲ್ಲಿ. ಒಳ್ಳೆ ಆಲೋಚನೆ ಇದ್ರೆ ಬೆಳಿಬಹುದು. ಇವಾಗಿನ ಯುವಕರು ಹೆಂಗೆ ಅಂದ್ರೆ ಬೇರೆ ಕೆಟ್ಟದಾಗ ಏನೋ ಯೋಚನೆ ಮಾಡ್ಕೊಂತ, ನನ್ ಕೈಲಿ ಆಗಲ್ಲ, ನನ್ ಕೈಲಿ ಮಾಡಕ್ ಆಗಲ್ಲ, ಇವನ್ ಏನೋ ಹೇಳ್ತದಾನೆ, ಇವನ್ ಏನೋ ಮಾಡಿದಾನೆ ಅಂತಂದೇನಿಲ್ಲ. ಎಲ್ಲರ ಕೈಲಿ ಆಗತ್ತೆ. ನನ್ನ ಕೈಲಿ ಆಗುತ್ತೆ ಅಂದ್ರೆ ನಿಮ್ ಕೈಲಿ ಆಗುತ್ತೆ ಅಂತ. ನಾನು ಕೆಲವೊಬ್ಬರನ್ನ, ಬೇರೆ ವ್ಯಕ್ತಿಗಳನ್ನ ನೋಡಿ ನಾನು ಹಿಂಗ ಆಗ್ಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಗುರಿ ಹತ್ತ ಹೋಗ್ತಿದ್ದೀನಿ. ನೀವು ಕೂಡ ಮಾಡ್ಬೋದು, ಮಾಡಿ. ಅದಾದ್ಮೇಲೆ ಏನೇ ನಿಮಗೆ ಈ ತರದ್ದು ಕಷ್ಟ ಬಂದಾಗ ನನ್ನ ಹತ್ರ ಕೆಲವೊಬ್ರು, ನನಗೆ ಈಗ್ಲೂ ನಮ್ಮ ಅಕ್ಕ ಒಬ್ರು ಇದಾರೆ, ಅವ್ರು ಯಾರೋ ಕಷ್ಟ ಅಂದ ತಕ್ಷಣಕ್ಕೆ ನನಗೆ ಫೋನ್ ಮಾಡ್ತಾರೆ. ಬೇರೆ ಯಾರೋ ಅವ್ರ ಹತ್ರ ಕಷ್ಟ ಹೇಳ್ಕಂದ್ರೆ ಇವ್ರ ಹತ್ರ ಮಾತಾಡ್ರಿ, ಇವ್ನಿಗೆ ಏನ್ ಕಷ್ಟ ನಿಮಗೆ ಬಂದಿಲ್ಲ ಅಂತ. ನಾನು ಅವ್ರ ಹತ್ರ ಮಾತಾಡಿದ ಮೇಲೆ ಅವರು ಓಕೆ ಅಂತಂದ್ರೆ, ಅಂದ್ರೆ ನಾನೆಲ್ಲ ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ರೀಚ್ ಆಗಿದ್ದೀನಿ. ಯಾರಿಗೂ ಕಷ್ಟ ಇಲ್ದಲೆ ಮುಂದ್ ಬರಕ್ ಆಗಲ್ಲ. ಸೊ ಕಷ್ಟಗಳನ್ನ ಎದುರಿಸ್ಕೊಂಡ್ ಬಂದ್ರೆ ಇವತ್ತು ನೋಡಿ, ಸುತ್ತಮುತ್ತಲು ಎಲ್ಲ ಹೋದ್ರು ಅಜಯ್ ಅಂದ್ರೆ ಒಂದು ನೇಮ್ ಇದೆ. ಇವತ್ತು ನೋಡಿ ಆರಾಮ ನಾನು ಯಾವಾಗ್ಲೂ ಕಾರಲ್ಲೇ ಡ್ರೈವ್ ಮಾಡ್ತಿರ್ತೀನಿ, ಕಾರಲ್ಲೇ ಇರ್ತೀನಿ ಯಾವಾಗ್ಲೂ. ಅಂದ್ರೆ ಅಟ್ಲೀಸ್ಟ್ ಈಗ ಹಳ್ಳಿ ಜೀವನದಾಗೆ ಒಂದ್ ಬೈಕ್ ಕೂಡ ತಗೊಳಕ್ ಆಗದೆ ಅಂತ ವ್ಯಕ್ತಿ ಇವತ್ತು ನಾನು, ಅದೇ ಹೇಳಿದ್ನಲ್ಲ, ಬಸ್ಸಲ್ಲಿ 10 ರೂಪಾಯಿ ಕೂಡ ನನ್ ಕೈಲಿ ಇಲ್ದೇ ಇರೋಂತ ವ್ಯಕ್ತಿ ಇವತ್ತು ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ನಂದೇ ಓನ್ ಕಾರಲ್ಲಿ ಅಡ್ಡಾಡ್ತೀನಿ. ಅಂದ್ರೆ ಆ ಲೆವೆಲ್ ರೀಚ್ ಆಗಿದೀವಿ ಅಂತ. ಇನ್ನೂ ಪ್ರಶ್ನೆ ಆದಿ, ಇದು ಏನ್ ದೊಡ್ಡದೇನಲ್ಲ. ಬಟ್ ಇಲ್ಲಿ ಇರೋ ಇದಕ್ಕೆ ಸಾಕು ಅಂತ ಅಂದ್ರೆ ತೃಪ್ತಿಕರವಾಗಿದ್ದೀನಿ. ಸೊ ನಿಮಗೆ ವಿದ್ಯಾಭ್ಯಾಸವನ್ನ ಕಲಿಸಿದಂತ ಗುರುಗಳನ್ನ ನೆನೆಯೋದಾದ್ರೆ, ಸೊ ಯಾರನ್ನ ನೆನೆಸ್ಕೊಂತೀರ ನೀವು? ಎಲ್ಲ ನನ್ನ ವಿದ್ಯಾಭ್ಯಾಸ ಮಾಡಿದ್ದು ಕೊಂಡಜ್ಜಿಯಲ್ಲಿ. ನಾನು ಎಲ್ಲಾ ಶಿಕ್ಷಕರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ವಾತಾವರಣ ನನಗೆ ಆ ಲೆವೆಲ್ ರೀಚ್ ಮಾಡ್ಬಿಡ್ತು. ಅಂದ್ರೆ ಅಲ್ಲಿ ಕೊಂಡಜ್ಜಿಯಲ್ಲಿ ಇರೋಂತ ಜನ ಆಗ್ಲಿ, ವ್ಯಕ್ತಿಗಳು ಎಲ್ಲಾನು ಒಂದು ದುಡಿಮೆ ಮಾಡೋ ಎಲ್ಲ ಹುಟ್ಟಿ ಬೆಳೆದದ್ದು ಎಲ್ಲ ಕೊಂಡಜ್ಜಿಯಲ್ಲಿ. ನಾನು ಸಣ್ಣನಿದ್ದಾಗದ್ದಾನು ಕೂಡ ಫಸ್ಟ್ಗೆ ನಾನು ಹೆಚ್ಚು ಕಮ್ಮಿ 2 ವರ್ಷ 2ನೇ ಕ್ಲಾಸ್ ಇದ್ದಾನು ಹೂ ಮಾರ್ತಾ ಇದ್ದೆ. ನನ್ನಲ್ಲಿ ನಮ್ಮ ಮನೆಯಲ್ಲಿ ಹೂ ಕಟ್ಕೊಡ್ತಿದ್ರು. ದಿನ 2 ರೂಪಾಯಿ ಮಾರ್ನಂಗೆ ದಿನ 20-30 ಮಾರು ಹೂ ಮಾರಿ ನಾನು ಸ್ನಾನ ಮಾಡಿ ಸ್ಕೂಲಿಗೆ ಹೋಗಿದ್ದೆ. ಸೊ ಅವಾಗಿದ್ದಾನು ನನಗೆ ಏನು ಅಂತ ಗೊತ್ತು ದುಡ್ಡಿನ ಬೆಲೆ. ಸೊ ಹಂಗಾಗಿ ಕೊಂಡಜ್ಜಿ ನನಗೆಲ್ಲ ಕಲಿಸ್ತು ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿರೋ ಜನ ಆಗಿದ್ರು, ನನ್ನ ಸ್ನೇಹಿತರು, ಅಲ್ಲಿ ಎಲ್ಲ ನಮ್ಮ ಅಣ್ಣರು, ನಮ್ಮ
ಅಲ್ಲಿ ಟ್ಯೂಷನ್ ಹೇಳ್ತಾ ಇದ್ರು ನಮ್ಮ ಅಕ್ಕರು. ಎಲ್ಲರೂ ನನಗೆ ಒಂದೊಂದು ಸ್ಫೂರ್ತಿಯಾಗಿ ನೀನು ಬೆಳಿತೀಯ ನಿನ್ ಕೈ ಶಕ್ತಿ ಐತಿ ಅಂತ ಅವಾಗಿದ್ದನು ತುಂಬಿದ್ರು. ಸೊ ಹಂಗಾಗಿ ಇವತ್ತು ನಾನು ಯಾವ್ದಕ್ಕೂ ಈ ಸಣ್ಣ ಪುಟ್ಟ ಕಷ್ಟಗಳು ಬಂದ್ರಲ್ಲ ನನ್ನ ಹಿಂದಕ್ಕೂ ತಿರ್ಗಲ್ಲ ನಾನು. ಅವೆಲ್ಲ ಮಾಮೂಲು ಬಿಡು. ಬಾಲ್ಯದ ಜೀವನ ತುಂಬಾ ಕಷ್ಟಕರವಾಗಿತ್ತು ಅಂತ ಹೇಳ್ತೀವಿ. ಹೌದು ಸರ್. ಸೊ ಈಗ್ಲೂ ಹಂಗೆ ಇದ್ದೀರಾ ಅಥವಾ ಬದಲಾಗಿದ್ದೀರಾ? ಇಲ್ಲ, ಈ ತರ ಅವಾಗೆಲ್ಲ ದುಡ್ಡಿನ ಅಭಾವನೂ ಹಂಗಿತ್ತು, ಅವಾಗೆಲ್ಲ ಕಷ್ಟ ಇತ್ತು. ಇವಾಗೆಲ್ಲ ಜನರ ಹತ್ರ ನಾನ್ ನೋಡಿ ಅದೇ ಈಗ ಹೇಳಿದ್ನಲ್ಲ 15 ಎಕರೆಗೆ ಅಂದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ನಂದು ಬಂಡವಾಳ ಇದಕ್ಕೆ ಹಾಕ್ತೀನಿ, ಮೆಕ್ಕೆಜೋಳಕ್ಕೆ. ಸೊ ಆಮೇಲೆ ನಮ್ ಕಾರ್ ಖರ್ಚು ನಂದೆಲ್ಲ ಲೆಕ್ಕ ಹಾಕಿದ್ರೆ ಮಿನಿಮಮ್ 1 ಲಕ್ಷ ರೂಪಾಯಿ ನಮ್ ತಿಂಗಳ ಕಡಿಮೆ ಅಂದ್ರೆ 1 ಲಕ್ಷ ರೂಪಾಯಿ ನಂದು ಖರ್ಚಿರುತ್ತೆ. ಅವತ್ತು 10 ರೂಪಾಯಿ ಮಿನಿಮಮ್ 1 ಲಕ್ಷ ಖರ್ಚು ಮಾಡೇ ಮಾಡ್ತೀವಿ. ಬೆಳೆದಿದ್ದೀರಾ. ಸೊ ಇದೇ ರೀತಿ ಯುವಕರಿಗೂ ಸಹಾಯ ಮಾಡಿ. ಸೊ ಎಲ್ರಿಗೂ ಇರೋ ರೀತಿನೇ ನಿಮ್ಗೂ 24 ಗಂಟೆ ಟೈಮ್ ಇದೆ. ಸೊ ಅದನ್ನ ನೀವು ಯಾವ ರೀತಿ ಸ್ಪೆಂಡ್ ಮಾಡಿ ಇದನ್ನೆಲ್ಲ ಸಾಧನೆ ಮಾಡ್ತೀರಾ ನೀವು? ಏನಿಲ್ಲ ಸರ್, ಅದೇ ಈಗ ಹಸು ಹೋಗಿತ್ತು ಅಂದ್ರೆ ಆಟೋಮೆಟಿಕ್ಲಿ ಸಾಧನೆ ಆಗೇ ಆಗತ್ತೆ. ಈಗ ಎಲ್ಲರಿಗಿದ್ದಂಗೆ ನಂಗೆ ಟೈಮ್ ಐತೆ. ನಾನು ಅದನ್ನ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಕೊಡ್ತೀನಿ. ಈಗ್ಲೂ ನಮ್ಮ ಊರಲ್ಲಿ ಯಾವ್ದಾರ ಪಂಚಾಯತಿ ಇರ್ತದೆ, ಈಗ್ಲೂ ಕರೀತಾರೆ ಊರಲ್ಲಿ ನನ್ನನ್ನು ಒಂದು ಎಲ್ಲದಕ್ಕೂ ಒಂದು ಇದು ಮಾಡ್ಕೊಂತಾರೆ, ಅಲ್ಲಿನೂ ಟೈಮ್ ಕೊಡ್ತೀನಿ. ನೋಡಿ ಇಷ್ಟೆಲ್ಲ ಇದ್ರ ಜೊತೆಗೆ ಊರ್ ಜೊತೆಗೆ ಅವ್ರ ಜನ ಜೊತೆಗೆ ಏನೇ ಸಮಾಜಮುಖಿ ಕೆಲಸಗಳಿಗೆ ಊರಲ್ಲಿ ಏನೋ ಆಗ್ಬೇಕು ಅಂದ್ರೆ ನೋಡಿ ಹೋದ್ಸಲೆ ಒಂದ್ ತೇರ್ ಮಾಡಿದ್ವಿ, ಅದಕ್ಕೂ ನಮ್ ಕೈಲಿ ಆದಂತ ಎಲ್ಲಾ ಕಡೆ ಇದ್ದನ್ನು ಅಮೌಂಟ್ ಕಲೆಕ್ಟ್ ಮಾಡಿದ್ವಿ, ಒಂದ್ 30 ಲಕ್ಷ ಇದನ್ ಮಾಡಿದ್ವಿ. ಹಿಂಗೆ ಆಗುತ್ತೆ ಸರ್, ಎಲ್ಲದ ಆಗುತ್ತೆ. ಬಟ್ ನಾವ್ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಏನಾರ ಒಂದ್ ಸಾಧನೆ ಮಾಡ್ಬೇಕಂತ ಮನಸ್ಸಲ್ಲಿ ಹುಟ್ಟಿದ್ರೆ ಅದೇನು ಅಲ್ಲೇ ಅಲ್ಲ. ಎಲ್ಲರಿಗಿದ್ದಂಗೆ ಟೈಮ್ ಇರುತ್ತೆ. ನಾನು ಆರಾಮ ಮಲ್ಕೊಂತೀನಿ ಸರ್, ನಾನು 9:10 ಗಂಟೆ ಮಲ್ಕೊಂತೀನಿ, ಆರಾಮ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದು. ನಾನು ಟಿವಿ ನೋಡ್ತೀನಿ, ಕ್ರಿಕೆಟ್ ನೋಡ್ತೀನಿ, ನನಗೂ ಎಲ್ಲಾ ಇದನ್ನು ಐತೆ. ಬಟ್ ಕೆಟ್ಟ ಅಭ್ಯಾಸ ಇಲ್ಲ, ಒಳ್ಳೆ ಅಭ್ಯಾಸಗಳು ಎಲ್ಲ. ಈಗಲೂ ನಾನು ಬುಕ್ ಓದ್ತೀನಿ, ಎಲ್ಲಾನು ಮಾಡ್ತೀನಿ, ಎಲ್ಲದಕ್ಕೂ ಟೈಮ್ ಸಿಗುತ್ತೆ ನನಗೆ. ಅದಕ್ಕೇನ್ ಇದಿಲ್ಲ, ಟೈಮ್ ಎಲ್ಲದಕ್ಕೂ ಸಿಗುತ್ತೆ, ನಾವು ಮಾಡ್ಕೋಬೇಕಷ್ಟೇ. ಇರೋ ಟೈಮ್ ಅನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಪ್ರಗತಿ ಸಾಧಲಿಕ್ಕೆ ಸಾಧ್ಯ ಅಂತ. ಕರೆಕ್ಟ್ ಸರ್. ನನ್ ಕೈಲಿ ಆಗಲ್ಲ. ನಾನು ಇಲ್ಲಿಂದ ನೋಡಿ ಕೊಟ್ಟೂರಾಗೆ ಹೋಗ್ತೀನಿ. ನನ್ ಡ್ಯೂಟಿ ಇರೋದೇ ಕೊಪ್ಪಳ, ಗದಗ್, ನಂದು ಬಳ್ಳಾರಿ, ರಾಯಚೂರು, ಅಲ್ಲೆಲ್ಲ ನನ್ ಡ್ಯೂಟಿ. ಅಲ್ಲೆಲ್ಲ ನನ್ ಕಡೆ ಕಸ್ಟಮರ್ ಇದಾರೆ, ನಾನು ಅಲ್ಲೆಲ್ಲ ಡ್ಯೂಟಿ ಮಾಡ್ಬೇಕು. ಹಂಗಂತಂದ್ರೆ ನಾವು ಬೇಜಾರ್ ಹೋಗಲ್ಲ. ಬೆಳಗ್ಗೆ ಎದ್ದ ಕಾರ್ ಹತ್ತಿದೆ ಅಂದ್ರೆ ನನಗೂ ಬೆನ್ನಾಗೆಲ್ಲ ನೀರ್ ಬರುತ್ತಿರ್ತಾವ, ಎಲ್ಲ ಬೆನ್ನು ಉರಿತಾ ಇರ್ತೈತಿ. ಹಂಗಂತ ಹಿಂದೆ ಸರ್ಕನಲ್ಲ ನಾನು. ಅವ್ನ ಜನ ಅಂತಾರೆ ಇವನೇನಪ್ಪ ಕಾರ್ನಾಗ ಅಡ್ಡಾಡ್ತಾನೆ, ಎಲ್ಲ ದುಡ್ಡು ಮಾಡಾನೆ, ಅದೆಲ್ಲ ಏನಿಲ್ಲ. ಅದ್ರಿಂದ ಬಹಳ ಈಗ್ಲೂ ಬಹಳ ನೋಡಿ ಇಲ್ಲಿಂದ ನಾನು ಹೋಗಿ ರಾಯಚೂರು ತನಕ ಹೋಗಿ ಬರ್ತೀನಿ ಅಂದ್ರೆ ಹೆಂಗ್ ಆಗಿರಾಕಿಲ್ಲ ಹೇಳಿ. ಬೆಳಗ್ಗೆ ಹೋಗ್ತೀನಿ, ಮತ್ತೆ ಎಲ್ಲೆಲ್ಲ ಡ್ಯೂಟಿ ಮುಗಿಸಿದ 2 ದಿನ 3 ದಿನಕ್ಕೆ ಮತ್ತೆ ರಿಟರ್ನ್ ಬರ್ತೀನಿ. ಎಲ್ಲಾನು ಕಷ್ಟ ಐತಿ ಸರ್. ಪರಿಶ್ರಮ ಇದೆ ನಿಮ್ಗೆ. ಹೌದೌದು ಸರ್, ಡೆಫಿನೆಟ್ಲಿ ಪರಿಶ್ರಮ ಐತಿ. ಮತ್ತೆ ಅಲ್ಲಿ ಇತ್ಕಂದೆ ಇಲ್ಲಿ ಏನಾಗತ್ತೆ ಅಂತ ಹೇಳಿ ನೋಡ್ತೀನಿ, ಎಲ್ಲದಕ್ಕೂ ಗಮನ ಕೊಡ್ತೀನಿ. ಆಮೇಲೆ ಎಲ್ಲದಕ್ಕೂ ಪರ್ಸೆಂಟೇಜ್ ಅಂದ್ರೆ ನಾನು ಫಾಲೋ ಅಪ್ ಮಾಡ್ತಿರ್ತೀನಿ, ಎಲ್ಲದೂ ಫಾಲೋ ಅಪ್ ಆಗ್ತಿರ್ಬೇಕು. ಡೈಲಿ ಏನ್ ಆಗ್ತೈತೆ ಅಂತ ನನ್ನ ಮೈಂಡ್ ಅಲ್ಲಿ ಬರ್ಬೇಕು ಎಲ್ಲಾನು. ಹಂಗಾದ್ರೆ ಆಗುತ್ತೆ. ಫಿಸಿಕಲ್ ಆಗಿ ನೀವೆಷ್ಟು ಕೆಲಸ ಮಾಡ್ತೀರಿ ಅದ್ರ ಜೊತೆಗೆ ಅಷ್ಟು ಕೆಲಸವನ್ನ ಮಾಡಿಸ್ತೀನಿ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ನನ್ ಕಡೆಯಿಂದ ನಾನ್ ಮಾಡೋದ್ ಕಮ್ಮಿ ಆದ್ರೂ ಮಾಡ್ಸೋದ್ ಬಹಳ ಇರ್ತದೆ. ನಾನು ಹೇಳಿ ಕೆಲಸ ಮಾಡಿಸ್ತೀನಿ, ಫೋನಲ್ಲಿ ಹ್ಯಾಂಡಲ್ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಜನ ಜೊತೆ ಚೆನ್ನಾಗಿದೆ ಅಂದ್ರೆ ಎಲ್ಲಾನು ಆಗುತ್ತೆ. ನಾನು ಎಲ್ಲರ ಜೊತೆಗೆ ಚೆನ್ನಾಗಿದ್ದೀವಿ, ಎಷ್ಟಾಗುತ್ತೋ ಅಷ್ಟು. ನಾನು ಈಗಲೂ 2 ಟ್ಯಾಕ್ರಿ ಇದಾವೆ, ನಮ್ಮ ಟ್ಯಾಕ್ರಿ ಹೊಡ್ಯಾಕ್ ಬರಲ್ಲ ನನಗೆ. ಕೆಲಸ ಮಾಡಿಸ್ತೀನಿ ಅಷ್ಟೇನೆ. ನೀವು ಪ್ರಗತಿಪರ ರೈತ ಆಗ್ಬೇಕು ಅಂದ್ರೆ ನಿಮ್ಮ ಶ್ರಮದ ಜೊತೆಗೆ ಕೆಲಸವನ್ನ ತೆಗೆದುಕೊಳ್ಳುವ ಒಂದು ಎಬಿಲಿಟಿ ಹ್ಯಾಬಿಟ್ ಅನ್ನ ನೀವು ಇದ್ರೆ ಮಾತ್ರ ಕರೆಕ್ಟ್ ಸರ್, ಡೆಫಿನೆಟ್ಲಿ. ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಇವತ್ತು ಒಬ್ಬ ಪ್ರಗತಿಪರ ರೈತನಾಗಿ ಮಾತಾಡ್ತಿದ್ದೀರಿ. ಸೊ ನಮ್ಮ ವೀಕ್ಷಕರಿಗೆ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಏನಂದ್ರೆ ನೋಡಿ, ಇವಾಗ ತೋಟದಲ್ಲಿ ಇದೀನಿ. ಸೊ ಈ ತರ ಬಟ್ಟೆ ಹಾಕಿ ಈ ತರ ಎಲ್ಲ ಇದೀನಿ ಅನ್ಕೊಳ್ಳಿ. ಇನ್ನು 10 ನಿಮಿಷ ಬಿಟ್ಟು ಹೋದ್ರೆ ಅಂದ್ರೆ ನಾನು ಮತ್ತೆ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ತೇನೆ. ಇನ್ನೂ ಸಂಡೇ ಬಂತು ಅಥವಾ ರಜೆ ಬಂತು ಅಂದ್ರೆ ಮತ್ತೆ ಮೆಡಿಕಲ್ ಶಾಪ್ ಹೋಗ್ತೀನಿ. ಅಂದ್ರೆ ನನ್ನ ಮೈಂಡ್ ಬಂದಿರಲಿಲ್ಲ ಅಂದ್ರೆ ನೀವು ಯಾರಲ್ಲಿ ಬಿಡಿ. ಈಗ ನೀವು ಹೊಲಕ್ಕ ಇವತ್ತು ಎಡಕೊಂಡು ಹೊಡಕ್ ಬಂದಿಲ್ಲ ಅಂದ್ರೆ ಅದಕ್ಕೂ ರೆಡಿ. ಇನ್ನು ಅರ್ಧ ಗಂಟೆ ಬಿಟ್ಟು ಫುಲ್ ಅಫಿಷಿಯಲ್ ನೀನು ಮುಖ್ಯಮಂತ್ರಿ ಜೊತೆ ಹೋಗಿ ಮಾತಾಡೋ ಅಂದ್ರೂ ಅದಕ್ಕೂ ರೆಡಿ ನಾನು. ಸೊ ಏನಿಲ್ಲ ಇವತ್ತು ನೀನ್ ಡ್ಯೂಟಿ ಮಾಡೋ ಕೆಲಸ ಅಷ್ಟೇ ಅಂದ್ರೆ ಅದಕ್ಕೂ ರೆಡಿ. ಅದೇನಿಲ್ಲ ಇವತ್ತು ನಮ್ಮ ಅಂಗಡಿಗೆ ಯಾರು ರಜೆ ಮಾಡಿದಾರೆ ಅಂದ್ರೆ ಅಂಗಡಿಯಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಕ್. ಅಂದ್ರೆ ನನ್ನಲ್ಲಿ ಆ ಹಸಿವು ಅನ್ನೋದೈತೆ, ಹಂಗಾಗಿ ನಾನು ತಿಳ್ಕೊಂಡಿದ್ದೀನಿ ಕೆಲವೊಂದನ್ನ. ಸಾಧನೆಯನ್ನ ಹಸು ಇದ್ರೆ ಆ ವ್ಯಕ್ತಿ ಅನೇಕ ಮಜಲುಗಳಲ್ಲಿ ಆಲೋಚನೆಯನ್ನ ಮಾಡ್ತಾನೆ. ಸೊ ಮತ್ತ ಅವನು ಒಂದೊಂದು ಕೆಲಸವನ್ನ ಆ ಸಂದರ್ಭಕ್ಕೆ ತಕ್ಕನಾಗಿ ಯಾವ ರೀತಿ ಮಾಡ್ಬೋದು ಅಂದ್ರೆ, ಈಗ ನಾನು ಒಬ್ಬ ರೈತನಾಗಿ ಹೊಲದಲ್ಲಿ ಇರೋದು, ಸೊ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಒಬ್ಬ ಉದ್ಯೋಗಿಯಾಗಿ ಕೆಲಸ ಮಾಡೋಂಥದ್ದು, ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಕುಟುಂಬದ ಜೊತೆ ಕಾಲ ಕಳೆಯುವಂಥದ್ದು, ಮತ್ತೆ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೂತಿ ಕೆಲಸವನ್ನ ಮಾಡೋಂಥದ್ದು. ಅಂದ್ರೆ ಮಲ್ಟಿಪಲ್ ಆಗಿ ಯಾವಾಗ ವ್ಯಕ್ತಿ ದುಡಿಮೆಯ ಬಗ್ಗೆ ಆಲೋಚನೆ ಮಾಡ್ತಾನೆ, ಅವನು ಪ್ರಗತಿಯನ್ನ ಸಾಧಿಸ್ತಾನೆ, ಅವನು ಯಶಸ್ವಿಗೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಜಯ್ ಅವರು. ಸೊ ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕೊನೆಯಲ್ಲಿ ನಿಮ್ಮ ಒಂದು ಸಲಹೆ ಏನ್ ಕೊಡ್ತೀರಾ? ಸರ್, ಬೆಳಿಬೇಕು ಅನ್ನೋರಿಗೆ ಸುಮಾರು ಅಡೆತಡೆಗಳು ಇರ್ತವೆ. ಬಟ್ ಅದೇನು ಅಲ್ಲೇನೆ ಅಲ್ಲ, ಬೆಳಿಬೇಕು ಅನ್ನೋಂಗಿದ್ರೆ ಬೆಳಿತಾರೆ. ಸೊ ನೀವು ಎಲ್ಲರಿಗೂ ಆಗುತ್ತೆ, ಮಾಡಿ ಸಾಧನೆ ಮಾಡಿ ಒಂದ್ ಲೆವೆಲ್ ರೀಚ್ ಆಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಸುತ್ತಮುತ್ತಲು ಇರೋರ್ನ ಎಲ್ಲರಿಗೂ ಏನೇ ಕಷ್ಟ ಐತೆ ಅಂದ್ರೆ ಆದಷ್ಟು ಹೆಲ್ಪ್ ಮಾಡಿ. ನೀವು ಕೂಡ ಈಗ ಹೆಲ್ಪ್ ಮಾಡ್ಕೊಂತ ಹೋದ್ರೆ ಬೇರೆ ತರದಾಗ ದೇವ್ರು ಕೊಡ್ತಾನೆ. ಸೊ ಹೆಲ್ಪ್ ಮಾಡಿ ನೀವು ಬೆಳಿತೀರಾ. ಸೊ ನಿಮ್ ಜೊತೆಗೆ ಬೆಳೆಸಿ ಅಷ್ಟೇ. ಸೊ ಮಧ್ಯಮ ಕುಟುಂಬದಲ್ಲಿ ಜನಿಸಿದಂತ ವ್ಯಕ್ತಿ ಒಬ್ಬ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡ್ಕೊಂಡು ಡಿಗ್ರಿಯನ್ನ ತೆಗೆದುಕೊಂಡು, ಸೊ ಅದರ ಜೊತೆಗೆ ಕೃಷಿ ಸವಾಲುಗಳನ್ನ ತೆಗೆದುಕೊಂಡು ಒಂದು ಉದ್ಯೋಗದಲ್ಲಿದ್ದು ಆ ಉದ್ಯೋಗದ ಜೊತೆಗೆ
ಕೃಷಿಯಲ್ಲಿ ಸಾಧನೆ ಮಾಡುವಂತಹದ್ದು ತುಂಬಾ ಕಷ್ಟಕರವಾದ ಕೆಲಸ. ಸೊ ಆ ಎಲ್ಲಾ ಮಜಲುಗಳನ್ನ ದಾಟಿ ಇವತ್ತು ಒಬ್ಬ ಪ್ರಗತಿಪರ ರೈತನಾಗಿ ಹೊನ್ನೇನಹಳ್ಳಿ ಗ್ರಾಮಕ್ಕೆ ಒಂದು ಸ್ಫೂರ್ತಿದಾಯಕ ಆಗಿರತಕ್ಕಂತ ಅಜಯ್ ಅವ್ರನ್ನ ಸಂದರ್ಶನ ಮಾಡಬೇಕು ಅನ್ನೋದು ಒಂದು ತುಂಬಾ ದಿನದ ಆಲೋಚನೆ ಆಗಿತ್ತು. ಸೊ ಇವತ್ತು ನಾವು ಆಲೋಚನೆಯನ್ನ ಈಡೇರಿಸಿದ್ದೇವೆ. ಸೊ ಅವ್ರಿಗೂ ಸಹ ನಮಗೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೆ ಸಮಯವನ್ನ ಕೊಟ್ಟು ಸುಮಾರು ಒಂದ್ ತಿಂಗಳಿಂದ ನಾ ಅವ್ರಿಗೆ ಸಮಯವನ್ನ ಕೇಳ್ತಾ ಇದ್ದೆ. ಸೊ ಅದು ಸಿಕ್ಕಿರ್ಲಿಲ್ಲ. ಇವತ್ತು ಅವ್ರು ನನಗೆ ಸಮಯವನ್ನ ಕೊಟ್ಟು ನನ್ನ ಜೊತೆ ಕಾಲವನ್ನ ಕಳೆದಿದ್ದಾರೆ. ಸೊ ಅವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಯಾವ್ಯಾವ ರೀತಿ ಸವಾಲುಗಳನ್ನ ಎದುರಿಸಿ ಒಂದಕ್ಕೆ ಒಂದು ದುಡಿಮೆಗೆ ಆಗದೆ ಅನೇಕ ರೀತಿಯ ಮಜಲುಗಳಲ್ಲಿ ಬೆಳಿಬಹುದು, ಸವಾಲುಗಳನ್ನ ಯಾವ ರೀತಿ ಎದುರಿಸಬಹುದು ಅನ್ನೋದಕ್ಕೆ ಸ್ಫೂರ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ. ಸೊ ಈ ವಿಡಿಯೋನ ನೀವು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ. ಮತ್ತೆ ನೀವು ಸಹ ಇದೇ ರೀತಿಯ ಪ್ರಗತಿಯನ್ನ ಸಾಧಿಸಿ ನಮಗೆ ಕರೆ ಮಾಡಿ. ನಾನು ಮತ್ತೆ ನಿಮ್ಮ ಹತ್ರನು ಬಂದು ವಿಡಿಯೋನ ಮಾಡ್ತೇನೆ. ಯಾಕೆ ಅಂದ್ರೆ ಒಬ್ಬರಿಂದ ನಾನು ಸ್ಫೂರ್ತಿಯಾಗಿ ಮತ್ತೆ ನಾನು ಪ್ರಗತಿ ಹೊಂದಿದ್ದೀನಿ ಅನ್ನೋ ಕೇಳಕ್ಕೆ ಒಂದು ತುಂಬಾ ಆಹ್ಲಾದಕರವಾದ ಖುಷಿ ಇರುತ್ತೆ. ಸೊ ಅದೇ ರೀತಿ ಅವರು ಬಡ ವಿದ್ಯಾರ್ಥಿಗಳು ಸಹ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡಿದ ವಿದ್ಯಾಭ್ಯಾಸಕ್ಕೆ. ಆ ಸಹಾಯ ಮಾಡುವ ಗುಣ ದೇವರು ಅವ್ರಿಗೆ ಇನ್ನೂ ಕೊಡ್ಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಮತ್ತೆ ನಾನು ಬಂದು ನಿಸರ್ಗ ಕ್ರಿಯೇಷನ್ಸ್ ಕಡೆಯಿಂದ ಮತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡಂಗೆ ಆಗ್ಲಿ ಅಂತ ಆಶಿಸ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಜಯ್ ಸರ್, ತುಂಬಾ ಥ್ಯಾಂಕ್ಸ್ ನನಗೆ ಸಮಯ ಕೊಟ್ಟಿದ್ದಕ್ಕೆ. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.